ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಲೋಕಾದ್ಯಂತ ಯುದ್ಧಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ಸುದ್ದಿಗಳನ್ನು ನೀವು ಕೇಳುತ್ತಾ ಇರ್ತೀರಾ. ಕಳೆದ ವಾರ ಈ ಕಾರ್ಯಕ್ರಮ ಬಂದಿಲ್ಲ, ಈ ವಾರ ಈ ಕಾರ್ಯಕ್ರಮ ಬಂದಿದೆ. ಈ ಸಂಚಿಕೆಯಲ್ಲಿ ಸತ್ಯವೇದಕ್ಕೆ ಅನುಗುಣವಾಗುವಂತಹ ಕೆಲವು ವಿಷಯಗಳನ್ನು ನಾವು ನೋಡೋಣ. ಬನ್ನಿ ಸಂಚಿಕೆಗೆ ಹೋಗೋಣ. ಸಾಮಾನ್ಯವಾಗಿ ಕಾರ್ಯಕ್ರಮವನ್ನು ಪ್ರತಿ ವಾರ ನಾವು ತರುತ್ತಾ ಇದ್ದೇವೆ. ಕೆಲವರು ಆ ಮಾಹಿತಿಯ ಕುರಿತು ಮಾತನಾಡಿ, ಇದರ ಕುರಿತಾಗಿ ಮಾತನಾಡಿ ಎಂದು ಹೇಳುತ್ತಾ ಇರ್ತಾರೆ. ಆದರೆ ನಮ್ಮ ಕೆಲಸ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ಅಲ್ಲ. ಬೈಬಲಲ್ಲಿ ಇರುವಂತಹ ಸಂಭವಗಳನ್ನು, ಲೋಕದಲ್ಲಿ ಇಂದು ನಡೆಯುತ್ತಾ ಇರುವಂತಹ ಸಂಭವಗಳನ್ನು ಕಂಪೇರ್ ಮಾಡಿ ನಾವು ಹೇಳುತ್ತಿದ್ದೇವೆ. ಅದು ಹೇಗೆ ಪ್ರವಾದನೆಯಾಗಿ ನೆರವೇರುತ್ತಾ ಇದೆ ಎನ್ನುವಂಥದ್ದು ಮಾತ್ರವೇ. ಲೋಕದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ಸಂಭವಗಳಿಗೂ ನಾವು ಇನ್ಫಾರ್ಮೇಶನ್ ಕೊಡಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ಆದ್ರಿಂದ ನಿಮಗೆ ಹೇಳುತ್ತಿದ್ದೇವೆ. ಸೊ ಇವತ್ತು ನಾವು ಮೊದಲನೇದಾಗಿ ಯಾವುದರ ಕುರಿತು ನೋಡಲಿದ್ದೇವೆ ಅಂದ್ರೆ ವಾರ್ ಕುರಿತಾಗಿ ನೋಡಲಿದ್ದೇವೆ. ಈ ಸಂಚಿಕೆಯನ್ನು ನಾವು ಈಗ ಶೂಟ್ ಮಾಡುತ್ತಾ ಇರುವಾಗ 5 ದಿನ ಯುದ್ಧ ನಿಲ್ಲಿಸಬೇಕೆಂಬುದಾಗಿ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಅದನ್ನು ಸ್ವೀಕರಿಸಲಿಲ್ಲ, ಅವರು ಅದನ್ನು ಒಪ್ಪಿಕೊಳ್ಳಲಿಲ್ಲ. ನಾವು ಹಾಗೆ ಹೇಳಿಲ್ಲ ಎಂದು ಹೇಳಿದ್ದಾರೆ. ಅದೇ ಸಮಯದಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಆದರೆ ಈ ಸಂಚಿಕೆಯನ್ನು ನೀವು ನೋಡುವಾಗ ಹೇಗಿರುತ್ತದೆ ಅಂತ ಗೊತ್ತಿಲ್ಲ. ಒಂದು ವೇಳೆ 5 ದಿನ ನಿಲ್ಲಿಸಬಹುದು, ಅದಾದ ನಂತರವಾಗಿಯೂ ಯುದ್ಧ ಮುಂದುವರಿಸುವುದಕ್ಕೆ ಅವಕಾಶಗಳಿದೆ. ಇದು ಏನೋ ಒಂದು ಮುಂದೆ ದೊಡ್ಡ ವಾರ್ಗೆ ಮೌನವಾಗಿ ಹೋಗುತ್ತಿರುವ ಹಾಗೆ ನನ್ನ ದೃಷ್ಟಿಗೆ ಅನಿಸುತ್ತಿದೆ. ಇವರು ನಿಜವಾಗಿ ಸಮಾಧಾನವಾಗಿ ಹೋಗಬೇಕೆಂದು ಬಯಸಿಲ್ಲ. ಒಂದು ದೊಡ್ಡ ಪರಿಣಾಮವನ್ನು ಅಮೆರಿಕ ಹಾಗೂ ಇಸ್ರಾಯೇಲ್ನವರು ಸಂಧಿಸಿದ್ದಾರೆ. ಅದೇನೆಂದರೆ, ಇಸ್ರಾಯೇಲ್ನ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ತಾಕಿದ್ದಾರೆ, ಅಮೆರಿಕದ F-35 ಅನ್ನು ತಾಕಿದ್ದಾರೆ, ಅನೇಕ ಕಡೆ ಹಡಗುಗಳು ಬಾಧಿಸಲ್ಪಟ್ಟಿದೆ. ಈ ರೀತಿಯಾಗಿ ಪರಿಣಾಮ ಉಂಟಾಗುತ್ತದೆ ಎಂಬುದಾಗಿ ಅವರು ಎದುರು ನೋಡಿರಲಿಲ್ಲ. ಸೊ ಅವರು ಉಸಿರು ಬಿಡುವುದಕ್ಕೆ ಟೈಮ್ ತೆಗೆದುಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಎಲ್ಲರೂ ಕೂಡ ಹಾಗೆ ಹೇಳುತ್ತಿದ್ದಾರೆ. ಆದರೆ ಇದರ ಹಿಂದೆ ಏನಿದೆ, ಮತ್ತೆ ವಾರ್ ಕಂಟಿನ್ಯೂ ಆಗುತ್ತದ ಅಂದ್ರೆ, ವಾಕ್ಯದ ಪ್ರಕಾರ HKL 38-39 ಪ್ರಕಾರ ಈ ವಾರ ಹಾಗೆ ಮುಂದೆ ಹೋಗ್ಬೇಕು, ಮುಂದುವರೆದು ಒಂದು ಯುದ್ಧವೋ ಅಥವಾ ರಷ್ಯಾ ಇದರೊಂದಿಗೆ ಸೇರುವ ಹಾಗೆ ಬರಬೇಕು. ಹಾಗಾದ್ರೆ ಇದರೊಂದಿಗೆ ರಷ್ಯಾ ಸೇರುವಾಗ ಮುಂದಿನ ಹಂತಕ್ಕೆ ಹೋಗ್ಬೇಕು. ಒಂದೊಂದು ಕಡೆಯಲ್ಲೂ ನೋಡುವುದಾದರೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ದೊಡ್ಡದಾಗ್ತಿದೆ. ಉದಾಹರಣೆಗೆ, ಹಮಾಸ್ಗೂ ಇಸ್ರಾಯೇಲಿಗೂ ಅಕ್ಟೋಬರ್ 7ನೇ ತಾರೀಕು 2023ನೇ ವರ್ಷದಲ್ಲಿ ಆರಂಭವಾಯಿತು. ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ದೊಡ್ಡ ಲೆವೆಲ್ಗೆ ಬಂತು. ಆನಂತರ ಇರಾನ್ ಒಳಗೆ ಬಂತು. ಈಗ ಅದಕ್ಕಿಂತ ದೊಡ್ಡ ಲೆವೆಲ್ಗೆ ಸೇರುತ್ತಾ ಇದೆ. ಆದರೆ ಕಡಿಮೆ ಆಯ್ತಾ ಅಂದ್ರೆ ಆಗಿಲ್ಲ, ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತಿದೆ. ಇದರ ಮುಂದಿನ ಲೆವೆಲ್ ರಷ್ಯಾ ಒಳಗೆ ಬರಬೇಕಲ್ವಾ, ಅದೇ HKL 38. ಅದು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ನಾವು ಮುಂದಿನ ಪಾಯಿಂಟ್ ಅಲ್ಲಿ ನೋಡೋಣ. ನೀವೀಗ ಚೆನ್ನಾಗಿ ಗಮನಿಸುವುದಾದರೆ ರಷ್ಯಾ ಎಲ್ಲಾ ವಿಧದಲ್ಲೂ ಕೂಡ ಸಹಾಯ ಮಾಡುತ್ತೇವೆ ಎಂಬುದಾಗಿ ಬಹಿರಂಗವಾಗಿ ಅನೌನ್ಸ್ ಮಾಡಿದೆ. ನಾವು ಸಹಾಯ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಎಂಬುದಾಗಿ ಹೇಳಿದ್ದಾರೆ. ಒಂದು ಕಡೆ ಅದು ಇದೆ. ಆದರೆ ಇದರಲ್ಲಿ ರಷ್ಯಾ ಒಳಗೆ ಬರುವುದಕ್ಕೆ ಅವಕಾಶ ಇದೆಯಾ? ರಷ್ಯಾ ಹಾಗೂ ಇಸ್ರಾಯೇಲ್ ನಡುವೆ ಯುದ್ಧ ನಡೆಯುವುದಕ್ಕೆ ಅವಕಾಶ ಇದೆಯಾ ಅಂದ್ರೆ, ಈಗ ಈ UAE ಹಾಗೂ ಅರಬ್ ದೇಶಗಳಿಗೆ ಯಾರು ಡ್ರೋನ್ ಸಹಾಯ ಮಾಡುತ್ತಾ ಇದ್ದಾರೆ ಅಂದ್ರೆ ಉಕ್ರೇನ್ ಅವರು ಮಾಡುತ್ತಿದ್ದಾರೆ. ಅವರು ರಷ್ಯಾದಿಂದ ಹೇಗೆ ಡ್ರೋನ್ ಇಂದ ನಾವು ತಪ್ಪಿಸಿಕೊಂಡ್ವಿ ಎನ್ನುವಂತ ಟೆಕ್ನಾಲಜಿಯನ್ನು ಎಲ್ಲರಿಗೂ ಕೂಡ ಕೊಡುತ್ತಿದ್ದಾರೆ. ಅವರು ಈಗ ಏನ್ ಹೇಳಿದ್ದಾರೆ ಅಂದ್ರೆ ಇಸ್ರಾಯೇಲ್ಗೆ ಸಹಾಯ ಮಾಡುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ಇಸ್ರಾಯೇಲ್ ಕೂಡ ಅದನ್ನು ಕೇಳಿದೆ, ಆ ಡ್ರೋನ್ ಟೆಕ್ನಾಲಜಿ ನಮಗೆ ಹೇಳಿಕೊಡಿ ಅಥವಾ ಅದನ್ನು ಕೊಡಿ ಎಂದು ಕೇಳಿದೆ. ನೀವೀಗ ಚೆನ್ನಾಗಿ ಗಮನಿಸಿದ್ರ, ರಷ್ಯಾದ ವಿರೋಧಿ ಇಸ್ರಾಯೇಲ್ಗೆ ಸ್ನೇಹಿತನಾಗಿ ಮಾರ್ಪಡುತ್ತಿದ್ದಾರೆ. ಆಟೋಮೆಟಿಕ್ ಆಗಿ ವಿರೋಧಿಗೆ ವಿರೋಧಿ, ಸ್ನೇಹಿತನಿಗೆ ಸ್ನೇಹಿತ ಆ ಲೆವೆಲ್ಗೆ ಇದು ಹೋಗುತ್ತಾ ಇದೆ. ಸೊ ಈಗ ಏನಾಗುತ್ತದೆ ಎಂದು ಕೇಳುವುದಾದರೆ, ಉಕ್ರೇನ್ ನ ಡ್ರೋನ್ ಟೆಕ್ನಾಲಜಿಯನ್ನು ಇವರು ಯೂಸ್ ಮಾಡುವಾಗ ರಷ್ಯಾ ಯುಕ್ರೇನ್ ಅನ್ನು ತಾಕುತ್ತದೆ ಹಾಗೂ ಇಸ್ರಾಯೇಲ್ ಅನ್ನು ಕೂಡ ತಾಕುವುದಕ್ಕೆ ಅನೇಕ ಅವಕಾಶಗಳು ಏರ್ಪಡುತ್ತಾ ಇದೆ. ಅದನ್ನೇ ನಾವೀಗ ಈ ವಾರನ ಮುಂದಿನ ಹಂತವಾಗಿ ನೋಡುತ್ತಿದ್ದೇವೆ. ಈ ವಾರಲ್ಲಿ 2 ಬ್ಯಾಚ್ ಆಗಿ ವಿಂಗಡವಾಗುವುದನ್ನು ನೋಡುತ್ತಾ ಇದ್ದೀರಾ. ಅಮೆರಿಕಾಗೆ ಎದುರಾಗಿ ಯುರೋಪ್ ದೇಶಗಳು ಹೋಗಿದೆ. ಅದೇ ರೀತಿ ಬೆಂಬಲವಾಗಿ ಕೆಲವು ದೇಶಗಳು ಬಂದಿದೆ. ಈ ಕಡೆ US ಗಲ್ಫ್ ದೇಶಗಳು ಎದುರಾಗಿ ಹೋಗುತ್ತಾ ಇದೆ. ಅವ್ರು ಏನಂದುಕೊಳ್ಳುತ್ತಿದ್ದಾರೆ ಅಂದ್ರೆ, ಅಮೆರಿಕದೊಂದಿಗೆ ಇರುವುದು ನಮಗೆ ಸಂರಕ್ಷಣೆ ಅಲ್ಲ. ಅಮೆರಿಕ ಇತ್ತು ಎಂಬುದಾಗಿ ನಾವು ಅಂದುಕೊಂಡಿದ್ವಿ, ಆದ್ರೆ ಇರಾನ್ ಇಂದ ತಪ್ಪಿಸುವಷ್ಟರ ಮಟ್ಟಿಗೆ ಅಮೆರಿಕ ಪವರ್ಫುಲ್ ಇಲ್ಲ. ಸೊ ನೆಕ್ಸ್ಟ್ ನಂಬಿಕೆಯ ಮಿತ್ರನಾಗಿ ಯಾರನ್ನು ನೋಡೋದು? BBC ಕೂಡ ಇದರ ಕುರಿತು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳುತ್ತಾರೆ ಅಂದ್ರೆ, ರಷ್ಯಾನ ಚೀನಾನ ಅಂತ ಯೋಚನೆ ಮಾಡುತ್ತಿದ್ದಾರೆ, ಆದರೆ 2 ದೇಶ ಇರುವುದಕ್ಕೆ ಅವಕಾಶ ಇಲ್ಲ ಎಂಬುದಾಗಿ. ಆದರೆ ಕಡೆಯದಾಗಿ ಅಲ್ಲೇ ನಿಲ್ಲುತ್ತಾರೆ. ನೀನು ಎಲ್ಲರಿಗೂ ಕಾವಲಾಗಿ ಇರು ಎಂಬುದಾಗಿ ರಷ್ಯಾದ ಕುರಿತಾಗಿ HKL 38ನೇ ಅಧ್ಯಾಯದಲ್ಲಿ ಹೇಳುತ್ತದೆ. ಈಗ ಹೇಗೆ ಅಮೆರಿಕ ಇದೆಯೋ ಅದೇ ಸ್ಥಳದಲ್ಲಿ ರಷ್ಯಾ ಬರುತ್ತದೆ, ಬಂದು ಕಾವಲುಗಾರನಾಗಿ ಮಾರ್ಪಡುತ್ತದೆ. ಮಾರ್ಪಟ್ಟು ಇವರ ನಾಯಕತ್ವದಲ್ಲೇ ಇದು ನಡೆಯಬೇಕು. ಇದೇ ಮುಂದಿನ ಘಟ್ಟವಾಗಿ ಯುದ್ಧದಲ್ಲಿ ನಡೆಯುವಂತಹ ಮೂವ್ ಇದೇ ನಡೆಯಬೇಕು. ಇದನ್ನು ದಾಟಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇಸ್ರಾಯೇಲ್ನಲ್ಲಿ ನಡೆದಿದೆ. ಅದನ್ನೇ ನಾವು ಮುಂದಿನ ಪಾಯಿಂಟ್ ಅಲ್ಲಿ ನೋಡಲಿದ್ದೇವೆ. ಈ ಯುದ್ಧದಲ್ಲಿ ಇಸ್ರೇಲ್ ಬಹಳ ಮುಖ್ಯವಾದ ವಿಷಯ ಹೇಳುತ್ತಾ ಇದೆ. ಇದು ರಂಜಾನ್ ತಿಂಗಳು, ಪರಿಶುದ್ಧ ತಿಂಗಳಂತ ಹೇಳ್ತಾರೆ. ಆ ತಿಂಗಳು ಚೆನ್ನಾಗಿ ಗಮನಿಸುವುದಾದ್ರೆ ಫಸ್ಟ್ ಅವ್ರು ಏನ್ ಮಾಡಿದ್ರು, ಆ ಮಾಸ್ಕ್ ಅನ್ನು ತಮ್ಮ ಕಂಟ್ರೋಲ್ ಅಲ್ಲಿ ತಗೊಂಡ್ರು. ಸ್ವಲ್ಪ ದಿನ ಅಂದ್ರೆ 2-3 ದಿನಗಳಾದ ನಂತರವಾಗಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಮಾಸ್ಕ್ ಅನ್ನು ಕ್ಲೋಸ್ ಮಾಡಿ ಒಳಗೆ ಬಂದು ಅವ್ರು ಆರಾಧನೆ ಮಾಡಬಾರದು ಎಂಬುದಾಗಿ ಕೂಡ ಹೇಳಿದ್ರು.
ಆನಂತರ ಏನ್ ಹೇಳುವುದಕ್ಕೆ ಆರಂಭಿಸುವುದಂದ್ರೆ ಈ ಮಾಸ್ಕಿನ ಮೇಲೆ ಕ್ಷಿಪಣಿಗಳು ಹಾರುವುದಕ್ಕೆ ಆರಂಭಿಸಿದೆ. ಈ ತಿಂಗಳಲ್ಲಿ ಪುಣ್ಯಕ್ಷೇತ್ರದ ಮೇಲೆ ಮಿಸೈಲ್ ಎಲ್ಲ ಹಾರಿಸುತ್ತಾ ಇದ್ದಾರೆ ಇರಾನ್. ನೋಡಿ, ಇದೇ ಅವರು ಕೊಡುತ್ತಿರುವಂತಹ ಗೌರವ ಎಂಬುದಾಗಿ ಒಂದು ನ್ಯೂಸ್ ಅನ್ನು ಬಿಡುಗಡೆ ಮಾಡಿದ್ರು. ಅದನ್ನು ದಾಟಿ ನೋಡುವುದಾದ್ರೆ ಇರಾನ್ ನಿಂದ ಬಂದಂತಹ ಕ್ಷಿಪಣಿ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ನ ಒಳಗೆ, ಇನ್ನು ಹೇಳಬೇಕಂದ್ರೆ ಅಲೆಕ್ಸಾ ಮಾಸ್ಕ್ ನ ಕಾಂಪೌಂಡ್ ಹತ್ರ ಬಿದ್ದಿದೆ. ಅಂದ್ರೆ ಅದರ ಪಕ್ಕದಲ್ಲಿ ಬಂದು ಬಿದ್ದಿದೆ. 700 ಮೀಟರ್ ಅಷ್ಟು ದೂರ ಅಂತ ಹೇಳುತ್ತಿದ್ದಾರೆ. ಈಗ ಅವ್ರು ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ನೋಡಿರಿ, ಪುಣ್ಯಕ್ಷೇತ್ರದಲ್ಲಿ ಅವರು ಈಗ ತಾಕುತ್ತಾ ಇದ್ದಾರೆ. ನೋಡಿ, ಇದೇ ಅವರ ಧಾರ್ಮಿಕವಾದ ಬದ್ಧತೆ ಎಂಬುದಾಗಿ ಹೇಳುತ್ತಿದ್ದಾರೆ. ಚೆನ್ನಾಗಿ ಗಮನಿಸಿರಿ, ಈ ವಾರ ಆರಂಭವಾದದ್ದು ಅಕ್ಟೋಬರ್ 23ರಲ್ಲಿ. ಇದಕ್ಕಾಗಿ ಆರಂಭವಾದದ್ದು. ಹಮಾಸಿಗ ಆ ಸ್ಥಳ ವಶಪಡಿಸಿಕೊಳ್ಳಬೇಕಂದ್ರು. ಈಗ ಆ ಸ್ಥಳ ನಮಗೆ ಬೇಕೆಂದು ಇವರು ಹೇಳುತ್ತಿದ್ದಾರೆ. ಇದೇ 2 ಸ್ಟೇಟ್ ಸೊಲ್ಯೂಷನ್ ಆಗಿ UN ಅಲ್ಲಿ ಹೋಗುತ್ತಿದೆ. ಈಗ ಆ ಸ್ಥಳಕ್ಕಾಗಿ ಸಮಸ್ಯೆ ಆರಂಭವಾಗಿದೆ. ಈ 2 ವಾರದಿಂದ ನೋಡುವುದಾದ್ರೆ ಇಸ್ರೇಲ್ ಆ ಸ್ಥಳದ ಕುರಿತಾಗಿ ಮಾತನಾಡುತ್ತಿದೆ. ಬೇರೆ ಯಾರು ಮಾತಾಡಿಲ್ಲ. ಎಲ್ಲರೂ ಕೂಡ ಇರಾನ್ ಹಾಗೂ ಅಮೆರಿಕದ ಕುರಿತಾಗಿ ಮಾತನಾಡುತ್ತಿದೆ. ಆದರೆ ಇಸ್ರೇಲ್ನವರು ಈ ಸ್ಥಳದ ಕುರಿತಾಗಿ ಮಾತ್ರ ಮಾತನಾಡುತ್ತಿದ್ದಾರೆ. ಅವರು ಈಗ ಈ ಸ್ಥಳದಲ್ಲಿ ಮುಂದಿನ ಹಂತವಾಗಿ ಒಂದು ಹೆಜ್ಜೆಯನ್ನು ಇಡುತ್ತಾರೆ. ಇದನ್ನೇ ನಾವು ಬಹಳ ದಿನದಿಂದ ಹೇಳುತ್ತಾ ಇದ್ದೇವೆ. ಆ ಸ್ಥಳವನ್ನು ಸಂಪೂರ್ಣವಾಗಿ ಅವರು ತಮ್ಮ ಕೈಗೆ ತಗೊಳ್ತಾರೆ. ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಎಲ್ಲಾ ಕೆಲಸ ಅವರು ಮಾಡುತ್ತಾ ಇದ್ದಾರೆ. ಅದು ನಡೆಯುತ್ತದೆ. ಒಂದು ಭೂಕಂಪವೋ, ಒಂದು ಯುದ್ಧವೋ, ಅಥವಾ ಈ ಕ್ಷಿಪಣಿ 700 ಮೀಟರ್ ದೂರದಷ್ಟು ಬಂದು ಬಿತ್ತಲ್ವಾ, ಅದರ ಮುಂದೆ ಬೀಳುವುದಕ್ಕೂ ಕೂಡ ಅವಕಾಶ ಇದೆ. ಹೇಗೋ ಏನೋ ಈ ಸ್ಥಳ ಸಂಪೂರ್ಣವಾಗಿ ಅವರ ಕಂಟ್ರೋಲ್ಗೆ ಹೋಗುತ್ತದೆ. 3ನೇ ದೇವಾಲಯವನ್ನು ಕಟ್ಟುವಂತ ಕೆಲಸವನ್ನು ಆ ಸ್ಥಳದಲ್ಲಿ ಆರಂಭಿಸುವುದಕ್ಕೆ ಆ ಸ್ಥಳ ಅವರಿಗೆ ಸಿಗುತ್ತದೆ. ಅದನ್ನೇ ಅವರು ಈಗ ಆರಂಭಿಸಿದ್ದಾರೆ. ಬಹು ಶೀಘ್ರದಲ್ಲಿ ಈ ಸ್ಥಳ ನಮಗೆ ದೊರೆಯಿತು ಅಂತಹ ಒಂದು ಪರಿಸ್ಥಿತಿ ಅವರು ಹೇಳುವಂತ ಸಮಯ ಬರುತ್ತದೆ. ಅದನ್ನು ನೀವು ನೋಡುತ್ತೀರಾ. ಇದಕ್ಕೋಸ್ಕರವಾಗಿ ಯುದ್ಧ ಆರಂಭವಾದದ್ದು. ಇದೇ ಅದರ ಅಂತ್ಯವಾಗಿರುತ್ತದೆ. ಆನಂತರವಾಗಿಯೂ ಕೂಡ ಅವರು ಯುದ್ಧ ಎಲ್ಲವನ್ನು ಕೂಡ ಮಾಡುತ್ತಾರೆ. ಆದರೆ ಆರಂಭಿಸಿದಂತ ಉದ್ದೇಶ ಅದುವೇ. ಈ ಸ್ಥಳ ಯಾರ ಕೈಗೆ ಹೋಗುತ್ತದೆ ಎಂಬುದಾಗಿ ಈಗ ಸ್ಥಳದ ಕುರಿತಾಗಿ ಅಧಿಕವಾಗಿ ಮಾತನಾಡಲು ಆರಂಭಿಸಿದ್ದಾರೆ. ಅತಿ ಶೀಘ್ರವಾಗಿ ಆ ಸ್ಥಳದ ಕುರಿತಾದ ಸಂದೇಶ ಬರುತ್ತದೆ. ಆ ಸಂದೇಶವೇ ಕ್ರೈಸ್ತರಿಗೆ, ಅವರಿಗೂ ಅದಕ್ಕೂ ಸಂಬಂಧವಿಲ್ಲ, ಆದರೆ ಕ್ರೈಸ್ತರಿಗೆ ಕಡೆಯ ಕಾಲದಲ್ಲಿ ಬಹಳ ಮುಖ್ಯವಾದ ಗುರುತು ಎಂಬುದಾಗಿ ನಾವು ಈಗಾಗಲೇ ಹೇಳಿದ್ದೇವೆ. ನಾವು ಮಾತನಾಡಿದ್ದೇವೆ, ಸಂದೇಶ ಕೊಟ್ಟಿದ್ದೇವೆ. ಅದರ ಕಡೆಗೆ ಇದು ಹೋಗುತ್ತಾ ಇದೆ. ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸಲು ಬಯಸುತ್ತೇನೆ. ಸಮೀಪದಲ್ಲಿ ಈಗ 10ಕ್ಕೆ 9 ಸಂಸ್ಥೆಗಳು ಕೆಲಸಗಾರರನ್ನು ತೆಗೆದುಹಾಕುವುದಕ್ಕೆ ಆರಂಭಿಸಿದ್ದಾರೆ. ಒಂದು ಸರ್ವೆಯಲ್ಲಿ ಅವ್ರು ಏನ್ ಹೇಳುತ್ತಾರೆ ಅಂದ್ರೆ, 10ರಲ್ಲಿ 9 ಸಂಸ್ಥೆ ಏನ್ ಹೇಳುತ್ತಾರೆ ಅಂದ್ರೆ, ನಮಗೆ AI ಟೆಕ್ನಾಲಜಿ ಒಳಗೊಂಡಿರುವಂತಹ ಇದೊಂದು ಸಾಕು, ನಮಗೆ ಮನುಷ್ಯರುಗಳು ಬೇಡ ಎಂಬುದಾಗಿ. ಸ್ವಲ್ಪ ಸ್ವಲ್ಪವಾಗಿ ಲೇ ಆಫ್, ಕೆಲಸದಿಂದ ತೆಗೆದುಹಾಕ್ತಿದ್ದಾರೆ. ಅಂದ್ರೆ ಮನುಷ್ಯರನ್ನು ರೀಪ್ಲೇಸ್ ಮಾಡುವಂತ ಹಂತಕ್ಕೆ AI ಟೆಕ್ನಾಲಜಿ, ನೆಕ್ಸ್ಟ್ ಬರುವಂತ AJ ಇದೆಲ್ಲವೂ ಕೂಡ ಬಂದಿದೆ. ನಾವು ಇದನ್ನೇ ಬಹಳ ದಿನದಿಂದ ಹೇಳುತ್ತಾ ಇದ್ದೇವೆ. ಮನುಷ್ಯರಿಗೆ ಪರ್ಯಾಯವಾಗಿ ಇದು ಬರುತ್ತದೆ. ನೆಕ್ಸ್ಟ್ ಮನುಷ್ಯನನ್ನು ಆಳ್ವಿಕೆ ಮಾಡುತ್ತದೆ. ಕಡೆಯದಾಗಿ ದೇವರಿಗೆ ಪರ್ಯಾಯವಾಗಿ ಅದನ್ನು ತಂದು ನಿಲ್ಲಿಸುತ್ತಾರೆ ಎಂಬುದಾಗಿ. ಅದಕ್ಕಾಗಿರುವಂತ ಎಲ್ಲಾ ಕೆಲಸಗಳು ಕೂಡ ಈಗ ಆರಂಭವಾಗಿದೆ. ಒಂದು ಕಡೆ ಯುರೋಪ್ ಯೂನಿಯನ್ ತಮ್ಮ ಬಲವನ್ನು, ಅಧಿಕಾರವನ್ನು ಸ್ಥಿರಪಡಿಸಿಕೊಳ್ಳುತ್ತಿದ್ದಾರೆ. ಒಂದು ಕಡೆ AI ಟೆಕ್ನಾಲಜಿ ಮೇಲೆ ಬರುತ್ತಿದೆ. ಇನ್ನೊಂದು ಕಡೆ ಯುದ್ಧಗಳ ಸುದ್ದಿ ಕೇಳುತ್ತಾ ಇದೆ. ದೇವರ ಬರೋಣದ ಗುರುತುಗಳು 100ಕ್ಕೆ 100ರಷ್ಟು ನೆರವೇರುತ್ತಾ ಇದೆ. ನಾವು ಬಹಳ ಮುಖ್ಯವಾದ ಕಾಲಘಟ್ಟದಲ್ಲಿ ಇರುವಂತ ಜನರಾಗಿ ಇದ್ದೇವೆ. ಕರ್ತನ ಚಿತ್ತವಾದರೆ ನಾವು ಈ ಕಾಲಘಟ್ಟದಲ್ಲಿ ದೇವರ ಬರೋಣವನ್ನು ಸಂಧಿಸುವುದಕ್ಕೆ ಬಹಳಷ್ಟು ಅವಕಾಶ ಇದೆ. ಕಾದಿರೋಣ. ದೇವರ ಬರೋಣ ತಡವಾದರೆ ಮತ್ತೊಮ್ಮೆ ಸಂಧಿಸೋಣ. ಗಾಡ್ ಬ್ಲೆಸ್ ಯು.